ಹಿರಿಯ ನಾಯಕರಾಗಿರುವಂತಹ ಉಗ್ರಪ್ಪನವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಅವ್ರ ಜೊತೆಗೆ ನಾನು ಮಾತಾಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಯಡಿಯೂರಪ್ಪನವರು ಮತ್ತೆ ಅನಂತ್ ಕುಮಾರ್ ಅವರು ಮಾತಾಡಿರುವಂತಹ ವಿಡಿಯೋ ತುಣುಕನ್ನ ಇನ್ನು ಕಾಂಗ್ರೆಸ್ನವರು ಬಿಡುಗಡೆ ಮಾಡಿದ್ದಾರೆ. ಆ ವಿಡಿಯೋ ತುಣುಕನ್ನ ಮತ್ತೊಂದ್ಸಲ ಕೇಳಿ. ನಾನು ಕೊಟ್ಟಿದ್ದೀನಿ, ನಾನು ಕೊಟ್ಟಿಲ್ಲ ಅಂತೆಲ್ಲ ಹೇಳ್ತಾ ಇದ್ದೀನಿ. ಸರ್ವಸ್ಪರ್ಶಿಯಾಗಿ ಹೋಗ್ತಾ ಕಾರಣ ಪ್ರಥಮ ಕಾಲಘಟ್ಟದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೇಳಿದ್ರೆ ಅದೊಂದು ಕಾರ್ಪೊರೇಟ್ ವಲಯಕ್ಕೆ ಸೇರಿದಂತ ಒಂದು ಸರ್ಕಾರ ಅಂತ ಹೇಳುವಂತದನ್ನು ನಮ್ಮ ವಿರೋಧಿಗಳು ಹೇಳುವಂತ ಕೆಲಸ ಕಾರ್ಯಗಳನ್ನು ಮಾಡಿ. ಎರಡನೇ ಬಜೆಟ್ ಅತ್ಯಂತ ಸಂತುಲಿತ ಮತ್ತು ಇದರ ಅರ್ಥ ಕಾಂಗ್ರೆಸ್ ಸರ್ಕಾರ ಯಾವುದೇ ನಿಲುವನ್ನು ದೇಶದ ಹಿತಾಸಕ್ತಿಯಿಂದ ಕೊಡ್ತಾ ಇರಲಿಲ್ಲ. ಅವರು ಅವರ ಪಕ್ಷದ ಹಿತಾಸಕ್ತಿಯಿಂದ ದೇಶದ ಯಾವುದೇ ತೀರ್ಮಾನಗಳನ್ನು ಕೊಡ್ತಾ ಇದ್ರು. ಭಾರತೀಯ ಜನತಾ ಪಾರ್ಟಿ ಪಕ್ಷದ ಹಿತಾಸಕ್ತಿ, ಅದು ಎರಡನೇದು ದೇಶದ ಹಿತಾಸಕ್ತಿ ಡಿಮಾನಿಟೈಸೇಷನ್ ಕೊಟ್ಟಂತ ಬಜೆಟ್ ನಾಳೆ ಅದರ ಬಗ್ಗೆ ಕೂಲಂಕಷವಾಗಿ ಅವರೇ ಮಾತಾಡ್ತಾರೆ. ನಾನು ಕೊಟ್ಟಿದ್ದೀನಿ, ನಾನು ಕೊಟ್ಟಿಲ್ಲ ಅಂತೆಲ್ಲ ಹೇಳ್ತಾ ಇದ್ದೀನಿ. ಒಂದು ರೀತಿಯಲ್ಲಿ ಸರ್ವಸ್ಪರ್ಶಿಯಾಗಿ ಹೋಗ್ತಾ ಇರುವಂತಹ ಕಾರಣ ಪ್ರಥಮ ಕಾಲಘಟ್ಟದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೇಳಿದ್ರೆ ಅದೊಂದು ಕಾರ್ಪೊರೇಟ್ ವಲಯಕ್ಕೆ ಸೇರಿದಂತ ಒಂದು ಸರ್ಕಾರ ಅಂತ ಹೇಳುವಂತದನ್ನು ನಮ್ಮ ವಿರೋಧಿಗಳು ಹೇಳುವಂತ ಕೆಲಸ ಕಾರ್ಯಗಳನ್ನು ಮಾಡಿ. ಎರಡನೇ ಬಜೆಟ್ ಅತ್ಯಂತ ಸಂತುಲಿತ ಮತ್ತು ಇದರ ಅರ್ಥ ಕಾಂಗ್ರೆಸ್ ಸರ್ಕಾರ ಯಾವುದೇ ನಿಲುವನ್ನು ದೇಶದ ಹಿತಾಸಕ್ತಿಯಿಂದ ಕೊಡ್ತಾ ಇರಲಿಲ್ಲ. ಅವರು ಅವರ ಪಕ್ಷದ ಹಿತಾಸಕ್ತಿಯಿಂದ ದೇಶದ ಯಾವುದೇ ತೀರ್ಮಾನಗಳನ್ನು ಕೊಡ್ತಾ ಇದ್ರು. ಭಾರತೀಯ ಜನತಾ ಪಾರ್ಟಿ ಪಕ್ಷದ ಹಿತಾಸಕ್ತಿ, ಅದು ಎರಡನೇದು ದೇಶದ ಹಿತಾಸಕ್ತಿ ಡಿಮಾನಿಟೈಸೇಷನ್ ಕೊಟ್ಟಂತ ಬಜೆಟ್ ನಾಳೆ ಅದರ ಬಗ್ಗೆ ಕೂಲಂಕಷವಾಗಿ ಅವರೇ ಮಾತಾಡ್ತಾರೆ. ನಾನು ಕೊಟ್ಟಿದ್ದೀನಿ, ನಾನು ಕೊಟ್ಟಿಲ್ಲ ಅಂತೆಲ್ಲ ಹೇಳ್ತಾ ಇದ್ದೀನಿ. ಒಂದು ರೀತಿಯಲ್ಲಿ ಸರ್ವಸ್ಪರ್ಶಿಯಾಗಿ ಹೋಗ್ತಾ ಇರುವಂತಹ ಕಾರಣ ಪ್ರಥಮ ಕಾಲಘಟ್ಟದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೇಳಿದ್ರೆ ಅದೊಂದು ಕಾರ್ಪೊರೇಟ್ ವಲಯಕ್ಕೆ ಸೇರಿದಂತ ಒಂದು ಸರ್ಕಾರ ಅಂತ ಹೇಳುವಂತದನ್ನು ನಮ್ಮ ವಿರೋಧಿಗಳು ಹೇಳುವಂತ ಕೆಲಸ ಕಾರ್ಯಗಳನ್ನು ಮಾಡಿ. ಎರಡನೇ ಬಜೆಟ್ ಅತ್ಯಂತ ಸಂತುಲಿತ ಮತ್ತು ಇದರ ಅರ್ಥ ಕಾಂಗ್ರೆಸ್ ಸರ್ಕಾರ ಯಾವುದೇ ನಿಲುವನ್ನು ದೇಶದ ಹಿತಾಸಕ್ತಿಯಿಂದ ಕೊಡ್ತಾ ಇರಲಿಲ್ಲ. ಅವರು ಅವರ ಪಕ್ಷದ ಹಿತಾಸಕ್ತಿಯಿಂದ ದೇಶದ ಯಾವುದೇ ತೀರ್ಮಾನಗಳನ್ನು ಕೊಡ್ತಾ ಇದ್ರು. ಭಾರತೀಯ ಜನತಾ ಪಾರ್ಟಿ ಪಕ್ಷದ ಹಿತಾಸಕ್ತಿ, ಅದು ಎರಡನೇದು ದೇಶದ ಹಿತಾಸಕ್ತಿ ಡಿಮಾನಿಟೈಸೇಷನ್ ಕೊಟ್ಟಂತ ಬಜೆಟ್ ನಾಳೆ ಅದರ ಬಗ್ಗೆ ಕೂಲಂಕಷವಾಗಿ ಅವರೇ ಮಾತಾಡ್ತಾರೆ. ನಾನು ಕೊಟ್ಟಿದ್ದೀನಿ, ನಾನು ಕೊಟ್ಟಿಲ್ಲ ಅಂತೆಲ್ಲ ಹೇಳ್ತಾ ಇದ್ದೀನಿ. ಒಂದು ರೀತಿಯಲ್ಲಿ ಸರ್ವಸ್ಪರ್ಶಿಯಾಗಿ ಹೋಗ್ತಾ ಇರುವಂತಹ ಕಾರಣ ಪ್ರಥಮ ಕಾಲಘಟ್ಟದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೇಳಿದ್ರೆ ಅದೊಂದು ಕಾರ್ಪೊರೇಟ್ ವಲಯಕ್ಕೆ ಸೇರಿದಂತ ಒಂದು ಸರ್ಕಾರ ಅಂತ ಹೇಳುವಂತದನ್ನು ನಮ್ಮ ವಿರೋಧಿಗಳು ಹೇಳುವಂತ ಕೆಲಸ ಕಾರ್ಯಗಳನ್ನು ಮಾಡಿ. ಎರಡನೇ ಬಜೆಟ್ ಅತ್ಯಂತ ಸಂತುಲಿತ ಮತ್ತು ಇದರ ಅರ್ಥ ಕಾಂಗ್ರೆಸ್ ಸರ್ಕಾರ ಯಾವುದೇ ಅಲ್ಲಿ ಏನ್ ಮಾತಾಡ್ಕೊಂಡಿದ್ದಾರೆ ಅನ್ನೋ ಅಂಶವನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಅನಂತ್ ಕುಮಾರ್ ಅವ್ರು ಹೇಳ್ತಾರೆ, ನನಗೆ ಫೋನ್ ಮಾಡಿದ್ರು, ನೀವು ಕೊಟ್ಟಿದ್ದೀರಿ, ನಾನು ದುಡ್ಡು ಕೊಟ್ಟಿದ್ದೀನಿ ಅಂತ. ಯಡಿಯೂರಪ್ಪನವ್ರು ಏನಂದ್ರಿ ಅಂತ ಮತ್ತೆ ಕೇಳ್ತಾರೆ. ಆಗ ಅನಂತ್ ಕುಮಾರ್ ಅವ್ರು ಹೇಳ್ತಾರೆ, ಅದೇ ನೀವು ದುಡ್ಡು ಕೊಟ್ಟಿದ್ದೀರಾ, ನಾನು ಕೊಟ್ಟಿದ್ದೀನಿ, ಕೊಟ್ಟಿಲ್ಲ ಅಂತ ನಾನು ಎಲ್ಲಿ ಹೇಳಿದ್ದೀನಿ, ಆದ್ರೆ 1000 ಕೋಟಿ ಕೊಟ್ಟಿದ್ದೀನಿ ಅಂತಿದ್ದಾರೆ. ಎಷ್ಟು ಕೊಟ್ಟಿದ್ದೀವಿ ಅಂತ ಕ್ಲೀನ್ ಆಗಿ ಕೇಳ್ಬೇಕಲ್ವಾ ಅಂತ ಇದ್ರು. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರು ಹೇಳ್ತಾರೆ, ನಗ್ತಾ ನಗ್ತಾ ಹೌದಾ ಅಂತ ಕೇಳ್ತಾರೆ. ಅದಕ್ಕೆ ಅನಂತ್ ಕುಮಾರ್ ಅವ್ರು ಮತ್ತೆ ಹೇಳ್ತಾರೆ, ಅಲ್ಲಿಗೆ ಇವರು ದುಡ್ಡು ಕೊಟ್ಟಿದ್ದೀನಿ ಅಂತ ಒಪ್ಕೊಂಡಂಗೆ ಅಲ್ವಾ ಅಂತ ಮತ್ತೆ ಮರು ಪ್ರಶ್ನೆಯನ್ನ ಹಾಕ್ತಾರೆ. ಯಡಿಯೂರಪ್ಪ, ಅಲ್ಲ, ಎಲ್ಲರೂ ಕೊಟ್ಟಿರ್ತಾರೆ, ಅದನ್ನ ಡೈರಿಯಲ್ಲಿ ಯಾರಾದ್ರೂ ಬರ್ಕೊಂಡು ಇಟ್ಕೊಳ್ತಾರಾ ಅಂತ ಮರು ಪ್ರಶ್ನೆಯನ್ನ ಹಾಕ್ತಾರೆ. ಅದು ನಗ್ತಾ ನಗ್ತಾ ಹಾಕ್ತಾರೆ. ಅನಂತ್ ಕುಮಾರ್ ಅದಕ್ಕೆ ಮತ್ತೆ ನಗ್ತಾರೆ. ಅಲ್ಲಿ ಇನ್ನೊಂದ್ಸಲ ಕಲ್ಲು ಬೀಸಿದ್ರೆ ಗ್ಯಾರಂಟಿ ಹೊತ್ಕೊಳ್ಳುತ್ತೆ, ಅಲ್ಲಿಗೆ 1000 ಕೋಟಿ ಕೊಟ್ಟಿದ್ದಾರೆ ಅಂತ ಯಾರು ಹೇಳಲ್ಲ, ಆದ್ರೆ ಕೊಟ್ಟಿದ್ದೀನಿ ಅಂತ ಒಪ್ಕೊಳ್ಬೇಕು ತಾನೇ ಅಂತ ಅನಂತ್ ಕುಮಾರ್ ಹೇಳ್ತಾರೆ. ಆ ಸಂದರ್ಭದಲ್ಲಿ ಮತ್ತೆ ಯಡಿಯೂರಪ್ಪನವ್ರು ಹೇಳ್ತಾರೆ, ಹೌದು ಹೌದು, ಮೊದಲು ಆ ಡೈರಿ ಈಚೆ ಬರಬೇಕು ಅಂತ ಹೇಳ್ತಾರೆ. ಎಲ್ಲ ಈ ಘಟನೆಗಳಿಗೆ ಕಾರಣ ಆಗಿರೋದು ಆ ಡೈರಿ ಹೊರಗಡೆ ಬರಬೇಕು. ಆದ್ರೆ ಅನಂತ್ ಕುಮಾರ್ ಹೇಳ್ತಾರೆ, ಎಲೆಕ್ಷನ್ ಬರೋವರೆಗೂ ಕೂಡ ಇದನ್ನ ಬಿಡಬಾರ್ದು, ಆಗ ಅವರು ಎಲೆಕ್ಷನ್ ತನಕ ಉತ್ತರ ಕೊಡ್ತಾನೆ ತಿರುಗಾಡಬೇಕು, ತಿರುಗಾಡ್ಲಿ ಬಿಡಿ ಅಂತ ಹೇಳ್ತಾರೆ. ಎಸ್, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ 1,000 ಕೋಟಿಯನ್ನ ಹೈಕಮಾಂಡ್ಗೆ ಕೊಟ್ಟಿದ್ದಾರೆ ಅಂತ ಆರೋಪವನ್ನ ಮಾಡಿದ್ರು. ಆಗ ಒಂದಿಷ್ಟು ಮುಖ್ಯಮಂತ್ರಿಗಳು ಗರಂ ಆಗಿದ್ರು. ಆದ್ರೆ ಈಗ ಕಾಂಗ್ರೆಸ್ನ
ಒಂದಿಷ್ಟು ನಾಯಕರುಗಳು ಅದರ ಜೊತೆಗೆ ರಾಜ್ಯದ ಸಚಿವರು ಸಿಡಿ ಬಿಡುಗಡೆಯನ್ನ ಮಾಡಿದ್ದಾರೆ. ಆ ಸಿಡಿಯಲ್ಲಿ ಅನಂತ್ ಕುಮಾರ್ ಮತ್ತೆ ಯಡಿಯೂರಪ್ಪನವರು ಒಂದು ಸಮಾರಂಭದ ವೇದಿಕೆಯಲ್ಲಿ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಆ ಮಾತಾಡುವಂತ ಸಂದರ್ಭದಲ್ಲಿ ಅವರಿಬ್ಬರೂ ಕೂಡ ಪರಸ್ಪರವಾಗಿ ಹೇಳ್ಕೊಳ್ತಾರೆ, ನಾನೂ ಕೊಟ್ಟಿದ್ದೀನಿ, ನೀವು ಕೊಟ್ಟಿದ್ದೀರಾ, ಆದ್ರೆ ಅದನ್ನೆಲ್ಲಾದ್ರೂ ಡೈರಿಯಲ್ಲಿ ಬರೆದಿಟ್ಕೊಳ್ತಾರೇನ್ರಿ ಅಂತ ಈ ರೀತಿಯಾಗಿ ಮಾತಾಡ್ಕೊಳ್ತಾ ಇದ್ದಾರೆ. ಇದನ್ನ ಈಗ ಕಾಂಗ್ರೆಸ್ನ ರಾಜ್ಯ ಸಚಿವರು ಇಬ್ಬರು ಬಿಡುಗಡೆಯನ್ನ ಮಾಡಿದ್ದಾರೆ, ಸುದ್ದಿಗೋಷ್ಠಿಯನ್ನು ನಡೆಸಿ ಆ ಅಂಶಗಳನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅನಂತ್ ಕುಮಾರ್ ಮತ್ತೆ ಯಡಿಯೂರಪ್ಪನವ್ರು ಮಾತಾಡ್ಕೊಳ್ತಾ ಇರುವಂತದ್ದನ್ನ ಅದರಲ್ಲಿ ಅವ್ರು ಸ್ಪಷ್ಟವಾಗಿ ಹೇಳ್ಕೊಳ್ತಾರೆ, 1,000 ಕೋಟಿ ಕೊಟ್ಟಿರೋದನ್ನ ನಾವು ಚುನಾವಣೆವರೆಗೂ ಕೂಡ ಈ ಬೆಳವಣಿಗೆಗಳನ್ನ ಇಟ್ಕೊಂಡು ಹೋಗ್ಬೇಕು, ಅಲ್ಲಿವರೆಗೂ ಕೂಡ ಬಿಡಬಾರದು, ಎಲೆಕ್ಷನ್ ತನಕನೂ ಉತ್ತರ ಕೊಡ್ತಾನೆ ಇರಬೇಕು, ಹಾಗೆ ಇರ್ಲಿ ಬಿಡಿ ಅಂತ ಹೇಳಿ ಅನಂತ್ ಕುಮಾರ್ ಅವರು ಒಂದಿಷ್ಟು ಗೈಡ್ ಲೈನ್ಸ್ ಅನ್ನ ಕೊಡ್ತಾ ಇರೋದು ಕೂಡ ಅದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆದ್ರೆ ಕಾಂಗ್ರೆಸ್ ಈ ಕೊಟ್ಟಿರುವಂತಹ ತಿರುಗುಬಾಣಕ್ಕೆ ಪ್ರತ್ಯುತ್ತರವಾಗಿ ಬಿಜೆಪಿ ಏನ್ ಹೇಳುತ್ತೆ ಅನ್ನೋ ಕಾತುರ ಈಗ ಜನರಲ್ಲಿ ಇದೆ. ಯಾಕಂತಂದ್ರೆ ಆರಂಭ ಮಾಡಿದ್ದು ಯಡಿಯೂರಪ್ಪನವರು 1,000 ಕೋಟಿಯನ್ನ ಹೈಕಮಾಂಡ್ಗೆ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಬೇರೆ ಬೇರೆ ಮಾರ್ಗಗಳ ಮೂಲಕ ಅನ್ನೋದನ್ನ. ಆದ್ರೆ ಈಗ ಕಾಂಗ್ರೆಸ್ನವರು ನೇರವಾಗಿ ನಿಮ್ಮ ವಿಡಿಯೋವನ್ನೇ ಹೇಳಿದ್ದಾರೆ, ನೀವು ಮಾತಾಡ್ಕೊಂಡಿರೋದನ್ನ ಅನಂತ್ ಕುಮಾರ್ ಅವರು ಕೊಟ್ಟಿದ್ದಾರೆ, ಯಡಿಯೂರಪ್ಪನವರು ಕೊಟ್ಟಿದ್ದಾರೆ, ತಾವೇ ಮಾತಾಡ್ಕೊಂಡಿರೋದನ್ನ ಈಗ ವಿಡಿಯೋ ಕಾಂಗ್ರೆಸ್ನವರು ಬಿಟ್ಟಿದ್ದಾರೆ. ಹಾಗಾಗಿ ಇದಕ್ಕೆ ಬಿಜೆಪಿಯವರು ಯಾವ ಉತ್ತರವನ್ನ ಕೊಡ್ತಾರೆ, ಜನ ಏನ್ ನಿರೀಕ್ಷೆಯನ್ನ ಮಾಡ್ತಿದ್ದಾರೆ, ಇದೇನಾದ್ರೂ ಸಿದ್ದರಾಮಯ್ಯವರ ಸರ್ಕಾರವನ್ನ ಕೆಡೋಕೆ ರಣತಂತ್ರವನ್ನ ರೂಪಿಸಿದ್ದಾರಾ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇನ್ನು 13 ತಿಂಗಳು ಇರೋದ್ರಿಂದ ಕುರ್ಚಿಯನ್ನ ಕೆಡುವಂತಹ ಪ್ರಯತ್ನಕ್ಕೆ ಈಗ ಮುಂದಾಗುವುದಿಲ್ಲ, ಎಲ್ಲವೂ ಕೂಡ ಚುನಾವಣೆಯ ತಯಾರಿಯನ್ನ ನಡೆಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಚುನಾವಣೆಯ ತಯಾರಿ ಮಧ್ಯದಲ್ಲೇ ಆರಂಭವಾಗೋದು ಕೆಸರೆರಚಾಟ, ಇವರ ಮೇಲೆ ಅವರು, ಅವರ ಮೇಲೆ ಇವರು ಆರೋಪಗಳನ್ನ, ಅದೇ ರೀತಿಯಾದಂತಹ ಆರೋಪಗಳು ಈಗ ಮಾಡ್ತಾ ಇದ್ದಾರೆ. ಬಿಎಸ್ವೈ ಅನಂತ್ ಕುಮಾರ್ ನಡುವಿನ ಕೋಟಿ ಸಂಭಾಷಣೆ ವಿಚಾರದಲ್ಲಿ ಈಗ ಅನಂತ್ ಕುಮಾರ್ ಅವರು ಅದಕ್ಕೆ ಉತ್ತರವನ್ನ ಕೊಡೋಕೆ ನಿರಾಕರಿಸಿದ್ದಾರೆ. ನಾನು ಮಾತಾಡಲ್ಲ ಅಂತ ಹೇಳಿದ್ದಾರೆ. ಪಿಸು ಮಿಸು ಮಾತಿನ ಬಗ್ಗೆ ಪ್ರತಿಕ್ರಿಯೆಯನ್ನ ಕೇಂದ್ರ ಸಚಿವ ಅನಂತ್ ಕುಮಾರ್ ಮಾತನಾಡೋದಕ್ಕೆ ನಿರಾಕರಿಸಿದ್ದಾರೆ. ನೋ ಕಮೆಂಟ್ ಅಂತ ಹೇಳಿ ತಮ್ಮದೇ ಶೈಲಿಯಲ್ಲಿ ಹೇಳಿ ಹೊರಟು ಹೋಗಿದ್ದಾರೆ. ಒಂದಿಷ್ಟು ಅಗತ್ಯತೆ ಇದ್ದಾಗ ಮಾತ್ರ ಮಾತಾಡ್ತಾರೆ, ಇಂಥದಕ್ಕೆಲ್ಲ ಮಾತಾಡೋದಿಲ್ಲ. ಅದೇ ರೀತಿಯಾಗಿ ಅನಂತ್ ಕುಮಾರ್ ಈಗ ಹೇಳಿರೋದು. ಆದ್ರೆ ಇದರಲ್ಲಿ ಒಂದು ಅಂಶವನ್ನ ಅವರು ಸೇರಿಸೋದನ್ನ ನಾವು ಗಮನಿಸಬೇಕಾಗತ್ತೆ. ಮೊದಲು ಅರುಣ್ ಜೇಟ್ಲಿ ಅವರು ಮಾತಾಡ್ಲಿ, ಆ ನಂತರವಷ್ಟೇ ನಾನು ಮಾತಾಡ್ತೀನಿ ಅಂತ ಅನಂತ್ ಕುಮಾರ್ ಹೇಳಿದ್ದಾರೆ. ಯಾಕೆ ಅನ್ನೋ ಪ್ರಶ್ನೆ ಈಗ ಕಾಡುತ್ತೆ. ಅರುಣ್ ಜೇಟ್ಲಿ ಅವರು ಇದಕ್ಕೆ ಯಾಕೆ ಉತ್ತರ ಕೊಡಬೇಕು? ಯಡಿಯೂರಪ್ಪ ಮತ್ತೆ ಅನಂತ್ ಕುಮಾರ್ ನಡುವಿರುವಂತಹ ಕೋಟಿ ಸಂಭಾಷಣೆದ ಬಗ್ಗೆ ಅರುಣ್ ಜೇಟ್ಲಿ ಅವರು ಯಾಕೆ ಉತ್ತರವನ್ನ ಕೊಡಬೇಕು? ಆ ಉತ್ತರದ ನಂತರ ಇವ್ರು ಯಾಕೆ ಉತ್ತರವನ್ನ ಕೊಡ್ತಾರೆ? ಇದು ಬಹಳಷ್ಟು ಗೊಂದಲಕ್ಕೆ ಈಡು ಮಾಡ್ತಾ ಇದೆ, ಹಲವಾರು ಅನುಮಾನಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ. ಹಾಗಾಗಿ ಸದ್ಯಕ್ಕೆ ಇರುವಂತಹ ಅಂಶಗಳ ಪ್ರಕಾರ ಅನಂತ್ ಕುಮಾರ್ ಪ್ರತಿಕ್ರಿಯೆಯನ್ನ ಕೊಡೋಕೆ ನಿರಾಕರಿಸಿದ್ದಾರೆ. From Arun Jaitley ji. Not here, yaar. Take all the reaction from Arun Jaitley ji. Not here, yaar. Take all the reaction from Arun Jaitley ji. Not here, yaar. Take all the reaction from Arun Jaitley ji. Not here, yaar. Take all the reaction from Arun Jaitley ji. Not here, yaar. ಇದು ಅನಂತ್ ಕುಮಾರ್ ಅವರ ಶೈಲಿ. ಯಾವಾಗಿದ್ರೂ ಕೂಡ ಅವರ ಅಗತ್ಯತೆ ಇದ್ದಾಗ ಮಾತ್ರ ಮಾಧ್ಯಮದವರಿಗೆ ಉತ್ತರವನ್ನ ಕೊಡ್ತಾರೆ. ಈಗ ಎಂದಿನಂತೆ ಜಾರಿಕೊಳ್ಳುವಂತಹ ಕೆಲಸವನ್ನ ಮಾಡಿದ್ರು. ಕಾಂಗ್ರೆಸ್ನವರು ಬಿಡುಗಡೆ ಮಾಡಿರುವಂತಹ ಸಿಡಿಯಲ್ಲಿರುವಂತಹ ಹೇಳಿಕೆಗಳು, ಅವ್ರು ಮಾತಾಡ್ಕೊಂಡಿರೋದನ್ನ ಕೇಳಿದಾಗ, ಪ್ರಶ್ನೆಯನ್ನ ಕೇಳಿದಾಗ ಅನಂತ್ ಕುಮಾರ್ ಅವರು ಹೇಳಿರೋದು, ಅರುಣ್ ಜೇಟ್ಲಿ ಅವ್ರನ್ನ ಕೇಳ್ರಿ, ಅವ್ರು ಮಾತಾಡಿದ ನಂತರ ನಾನು ಮಾತಾಡ್ತೀನಿ, ಈಗ ನಾನೇ ಯಾಕ್ರಿ ಕಮೆಂಟ್ ಮಾಡ್ಲಿ ಅಂತ ಹೇಳಿ ಅನಂತ್ ಕುಮಾರ್ ಅವರು ಹೇಳಿ ವಾಪಸ್ ತೆರಳಿದ್ದಾರೆ. ಇದು ಅನಂತ್ ಕುಮಾರ್ ಅವರ ಎಂದಿನ ಶೈಲಿ, ಎಂದಿನ ರೀತಿಯಲ್ಲಿ ಮಾಧ್ಯಮದ ಜೊತೆ ನಡೆದುಕೊಳ್ಳುವಂತಹ ರೀತಿ. ಇದು ಅನಂತ್ ಕುಮಾರ್ ಅವರ ಸ್ಟೇಟ್ಮೆಂಟ್. ನೋ ಕಮೆಂಟ್, ಅರುಣ್ ಜೇಟ್ಲಿ ಅವರನ್ನ ಕೇಳ್ಕೊಳ್ಳಿ ಅಂತ ಹೇಳಿದ್ದಾರೆ. All the reaction from Arun Jaitley ji. Not here, yaar. Take all the reaction from Arun Jaitley ji.
Not here, yaar. Take all the reaction from Arun Jaitley ji. Not here, yaar. Take all the reaction from Arun Jaitley ji. Not here, yaar. Take all the reaction from Arun Jaitley ji. Not here, yaar. Take. Not here, yaar. Take all the reaction from Arun Jaitley ji. Not here, yaar. Take. ಎಸ್, ಇನ್ನು ಉಗ್ರಪ್ಪನವರು ಸುದ್ದಿಗೋಷ್ಠಿ ನಡೆಸಿದಾಗ ಏನ್ ಮಾತಾಡಿದ್ರು ಅಂತ ನೋಡಿ. ಯಡಿಯೂರಪ್ಪನವರು ಇವತ್ತು ರಾಜಕೀಯವಾಗಿ ಹತಾಶರಾಗಿದ್ದಾರೆ. ಅವರಿಗೆ ಡೆಲ್ಲಿನಲ್ಲೂ ಕಿಮ್ಮತ್ತು ಸಿಗ್ತಾ ಇಲ್ಲ, ರಾಜ್ಯದಲ್ಲೂ ಅವರ ಪಾರ್ಟಿನಲ್ಲಿ ಕಿಮ್ಮತ್ತು ಸಿಗ್ತಾ ಇಲ್ಲ. ಹಾಗಾಗಿ ಏನಾದರೂ ಮಾಡಿ ಜನಾದೇಶದ ಹಿನ್ನೆಲೆಯಲ್ಲಿ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಏನು ಇವತ್ತು ರಾಜ್ಯದಲ್ಲಿ ಆಡಳಿತದಲ್ಲಿದೆ, ಆ ಜನಾದೇಶವನ್ನೇ ಒಂದು ರೀತಿ ಧಿಕ್ಕರಿಸುವಂತ ರೀತಿಯಲ್ಲಿ ಯಡಿಯೂರಪ್ಪನವರು ಇವತ್ತು ಮಾತನಾಡಲಿಕ್ಕೆ ಹೊರಟಿದ್ದಾರೆ. ನಮಗೆ ಈಗಲೂ ಅರ್ಥ ಆಗ್ತಾ ಇಲ್ಲ, ಯಡಿಯೂರಪ್ಪನವರು ಇಲ್ಲ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆಫೀಸರ್ ಅಥವಾ ಲಾಯರ್ ಆದ್ರ ಅಥವಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಬಿಜೆಪಿಯ ವಿಂಗ್ ಆಯ್ತಾ? ಈ ಎರಡನ್ನ ಯಡಿಯೂರಪ್ಪನವರು ಮತ್ತು ಫೈನಾನ್ಸ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ಹ್ಯಾಸ್ ಟು ಕ್ಲಾರಿಫೈ. ಮುಖ್ಯಮಂತ್ರಿಗಳು 1,000 ಕೋಟಿ ಕೊಟ್ಟಿದ್ದಾರೆ ಥ್ರೂ ಗೋವಿಂದರಾಜು ಅಂತ ಹೇಳಿ ಏನ್ ಹೇಳಿದ್ದಾರಲ್ಲ, ಹೇಗೆ ಮಾಹಿತಿ ಸಿಕ್ತು ಅನ್ನೋದನ್ನ ಕೇಳಲಿಕ್ಕೆ ಬಯಸ್ತೇನೆ. ಮುಖ್ಯಮಂತ್ರಿಗಳು 1,000 ಅಲ್ಲ, ಒಂದು ದಮಡಿನೂ ಸಹ ಹೈಕಮಾಂಡ್ಗೆ ಕೊಟ್ಟಿಲ್ಲ, ಇದು ಸ್ಪಷ್ಟ. ಅವರಲ್ಲಿ ಯಾವುದಾದ್ರೂ ಮಾಹಿತಿ ಇದ್ರೆ ವಿತೌಟ್ ವೇಸ್ಟಿಂಗ್ ಟೈಮ್ ವಿತಿನ್ 24 ಅವರ್ಸ್ ರಾಜ್ಯದ ಜನತೆಯ ಮುಂದೆ ಇಡಬೇಕು. ಯಾರು ಮುಖ್ಯಮಂತ್ರಿ ಆಗಬೇಕು ಎಂದು ಶಶಿಕಲಾ ಹಾಗೂ ಪನ್ನೀರ್ ಸೆಲ್ವಂ ನಡುವೆ ನಡೆಯುತ್ತಿರುವಂತಹ ಹಗ್ಗ ಜಗ್ಗಾಟ ತಮಿಳುನಾಡಿನಲ್ಲಿ ದಿನಕ್ಕೊಂದು ಕ್ಷಣಕ್ಕೊಂದು ಹೊಸ ರೂಪವನ್ನ ಪಡ್ಕೊಳ್ತಾ ಇದೆ. ಈ ರಾಜ್ಯದ ಜನ ಆಲೋಚಿಸುತ್ತಿರುವ ರೀತಿ ಯಾವ ರೀತಿ ಸಾಗುತ್ತಾ ಹೋಗುತ್ತಿದೆ ಟು ಕಲ್ಮಿನೇಟ್ ಇನ್ ದಿ ಫೈನಲ್ ಎಲೆಕ್ಷನ್ಸ್ ಅನ್ನೋದನ್ನ ಚೆಕ್ ಮಾಡಬೇಕಾಗಿದೆ. ಇಟ್ ಈಸ್ ನಥಿಂಗ್ ಬಟ್ ರೇಟಿಂಗ್ಸ್ ವಿ ವಾಂಟ್ ಟು ಕ್ಲಿಯರ್, ಪ್ಲಸ್ ಇಶ್ಯೂಸ್ ಎರಪ್ತಾಗ್ತಾ ಹೋದಂಗೆಲ್ಲ ಮುಂದಿನ 1 ವರ್ಷದಲ್ಲಿ ಯಾವ ರೀತಿ ಪರಿಣಾಮಗಳನ್ನು ಬೀರುತ್ತೆ, ಚುನಾವಣೆಗಳಿಂದ ಬದಲಾಯಿಸಬಹುದು ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವಂಥದ್ದು.